ನಮಸ್ಕಾರ ಎಲ್ಲ ರೈತ ಬಂದವರಿಗೂ ನಟರಾಜ್ ಅಗ್ರಿ ಕ್ಲಿನಿಕ್ ಮತ್ತು ಇನ್ಪುಟ್ಸ್ ಹೊತ್ತಿನಿಂದ ಹೃತ್ಪೂರ್ವಕವಾದ ನಮಸ್ಕಾರ. ಸೊ ಈ ದಿನ ಎಲ್ಲ ರೈತರಿಗೆ ಯಾವುದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಇಷ್ಟಪಡ್ತೀವಿ ಅಂತಂದರೆ, ಸೊ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ. ಸೊ ರೈತರಿಗೆ ಈ ಇತ್ತೀಚಿನ ದಿನಗಳಲ್ಲಿ ರೋಗ ಮತ್ತು ಕೀಟ ಬಾಧೆಗಳ ಜೊತೆಯಲ್ಲಿ ಬರ್ತಕ್ಕಂಥ ಒಂದು ಮುಖ್ಯವಾದ ಸಮಸ್ಯೆ ಏನು ಅಂತಂದರೆ ಕಾಡು ಪ್ರಾಣಿಗಳ ಸಮಸ್ಯೆ ಅಂತೀವಿ. ಸೊ ನಾವು ಸುಮಾರು ರೈತರುಗಳು ಹೇಳ್ತಾ ಇರ್ತಾರೆ, ಸರ್ ಬಾಳೆ ಹಾಕಿದ್ದೀನಿ ಸಿಕ್ಕಾಪಟ್ಟೆ ಹಂದಿ ಕಾಟ ಅಂತಂತ. ಸೊ ಈ ಒಂದು ಕಾಡು ಪ್ರಾಣಿಗಳ ನಿಯಂತ್ರಣಕ್ಕೆ ನಮ್ಮಲ್ಲೇ ಇರ್ತಕ್ಕಂಥ ಕೆಲವೊಂದು ಟ್ರೆಡಿಷನಲ್ ಮೆಥಡ್ ಅಂತ ಕರಿತೀವಿ. ಸೊ ಈ ಒಂದು ಟ್ರೆಡಿಷನಲ್ನ ಮೆಥಡ್ನ ಯೂಸ್ ಮಾಡ್ಕೊಂಡು ಈ ಕಾಡು ಪ್ರಾಣಿಗಳ ಹಾವಳಿನ ಯಾವ ರೀತಿ, ಅದರಲ್ಲಿ ಎಸ್ಪೆಷಲಿ ಕಾಡಂದಿ ಕಾಟನ ಯಾವ ರೀತಿ ನಿಯಂತ್ರಣ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿ ಕೇಳ್ಕೊಳ್ಳೋಣಂತೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಓಕೆ, ನನ್ನ ಹೆಸರು ಹರೀಶ್ ಅಂತ. ಓಕೆ. ನಿಡಘಟ್ಟ ಹತ್ರ ನಾಗರಾಳ ಗ್ರಾಮ, ಸಕ್ರಾಪಟ್ಟಣ ಹೋಬಳಿ, ಕಡೂರು ತಾಲೂಕು. ಟೋಟಲ್ ಎಷ್ಟು ಎಕರೆ ಜಮೀನಿದೆ ಸರ್? ಇದು ಟೋಟಲ್ 4 ಎಕರೆ 9 ಗುಂಟೆ. 4 ಎಕರೆ 9 ಗುಂಟೆ. ಏನೇನು ಬೆಳೆ ಮಾಡಿದಿರಿ? ತೆಂಗು, ಅಡಿಕೆ, ಬಾಳೆ, ಕಾಫಿ, ಮೆಣಸು. ಇಷ್ಟು ಬೆಳೆನೂ ಇವಾಗ ಬೆಳೆ ಮಾಡಿದೀವಿ. ನಮ್ಮ ನಟರಾಜ್ ಅಗ್ರಿ ಕ್ಲಿನಿಕ್ ಮತ್ತು ಇನ್ಪುಟ್ಸ್ನ ಭೇಟಿ ಮಾಡಿ ಎಷ್ಟು ವರ್ಷ ಆಯ್ತು? ನಿಮ್ಮನ್ನ ಭೇಟಿ ಮಾಡಿ 2 ತಿಂಗಳು 3 ತಿಂಗಳಾಯ್ತು. ಓಕೆ. ಭೇಟಿ ಆಗಬೇಕಾದ್ರೆ ಮುಂಚೆ ನಮ್ಗೆ ನಿಮ್ದು ಕೆಲವೊಂದು ವಿಡಿಯೋಗಳನ್ನ ಯೂಟ್ಯೂಬ್ ಅಲ್ಲಿ ನೋಡಿದ್ದು, ನಿಮ್ ಬಗ್ಗೆ ಮಾಹಿತಿ ಚೆನ್ನಾಗಿತ್ತು. ಅದರಿಂದ ನಾವು ಒಂದ್ಸಲ ಭೇಟಿ ಮಾಡೋಣ ಅಂತ ನಿಮ್ಮನ್ನ ಬಂದು ಕಡೂರಲ್ಲಿ ಭೇಟಿ ಮಾಡಿದಾಗ ನೀವು ಕುತ್ಕೊಂಡು ನಮ್ಗೆ ಮಾಹಿತಿ ಕೊಟ್ರಿ. ಅವತ್ತು ನಮ್ಗೆ ತುಂಬಾ ಇಷ್ಟ ಆಯ್ತು. ಈ ತರ ಮಾಡ್ಬೇಕು, ಇದಕ್ಕೆ ಈ ತರ ಇದ್ ಮಾಡ್ಬೇಕು ಅಂದಾಗ ನಮ್ಗೆ ಪರವಾಗಿಲ್ಲ, ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ಅನಿಸ್ತು. ಅದಾದ್ಮೇಲೆ 1 ವಾರ ಬಿಟ್ಬಿಟ್ಟು ನಾವು ಬಾಳೆ ಎದಳ್ತಾ ಇರ್ಲಿಲ್ಲ, ಬೆಳವಣಿಗೆ ಕುಂಠಿತ ಇತ್ತು. ಮತ್ತೆ ಅಡಿಕೆಗೆ ಗೊಬ್ಬರ ಹಾಕ್ಬೇಕಿತ್ತು ಫಸಲು ಬಿಡೋದಕ್ಕೆ. ಅವಾಗ ನಿಮ್ಮ ಹತ್ರ ಬಂದು ಮಾಹಿತಿ ತಗೊಂಡು ಗೊಬ್ಬರ ತಗೊಂಡು ಹಾಕಿದ್ದು. ಅದಾದ್ಮೇಲೆ ಬಾಳೆ ತುಂಬಾ ಚೆನ್ನಾಗಿ ಎದಳ್ತು. ಎಷ್ಟು ತಿಂಗಳಾಯ್ತು ನಾವು ಕೊಟ್ಟಿರ್ತಕ್ಕಂಥ ಪೋಷಕಾಂಶಗಳನ್ನ? ಒಂದು ತಿಂಗಳ ಮೇಲೆ 10 ದಿನ ಆಯ್ತು. 1 ತಿಂಗಳ ಮೇಲೆ 10 ದಿನ. ಏನಾದ್ರು ಬದಲಾವಣೆ ಅದೇ ಸರ್, ಈಗ ಕಾಫಿ ಅಂದ್ರೆ ಹಾಕಿದಾಗ ಕುಂಠಿತವಾಗಿತ್ತು, ಚಿಗುರು ಎಲೆ ಹೊಡಿತಾ ಇರ್ಲಿಲ್ಲ. ಮತ್ತೆ ಬಾಳೆ ಬಂದ್ಬಿಟ್ಟು ಇಷ್ಟೇ ಹೈಟ್ ಇದ್ದಿದ್ದು. ಹಾಕಿ 2 ತಿಂಗಳಾಗಿತ್ತು. ಆ 2 ತಿಂಗಳಲ್ಲಿ ಇದ್ದಿದ್ದು 3ನೇ ತಿಂಗಳಿಗೆ 1 ತಿಂಗಳಿಗೆ ಇಷ್ಟು ಬೆಳವಣಿಗೆ ಬಂದಿದೆ. ಬೆಳವಣಿಗೆ ಚೆನ್ನಾಗಿದೆ. ಓಕೆ. ಸೊ ಇದ್ರಲ್ಲಿ ನಿಮಗೆ ಮುಖ್ಯವಾಗಿ ಬೇರೆ ಇನ್ನೇನು ಸಮಸ್ಯೆ ಇನ್ನೊಂದು ಏನಾಯ್ತು ಅಂದ್ರೆ, ಒಂದಿನ ನಾವು ಬೆಳಗ್ಗೆ ತೋಟಕ್ಕೆ ಬಂದಾಗ ಹೆಚ್ಚು ಕಮ್ಮಿ 40 ಬಾಳೆ ಸೊಸಿನ ಹಂದಿ ಗುದ್ಬಿಟ್ಟಿತ್ತು. ಫುಲ್ ಕಿತ್ತು ಇಟ್ಬಿಟ್ಟಿತ್ತು. ನಾವು ತುಂಬಾ ಟೆನ್ಷನ್ ಆಯ್ತು, ಇದು ಒಳ್ಳೆ ಸಮಸ್ಯೆ ಆಯ್ತಲ್ಲ ಅಂತ. ಅವಾಗ ನಾನು ಸಡನ್ ಆಗಿ ಏನ್ ಮಾಡಿದೆ, ಔಷಧಿ ತಂದು ಸ್ಪ್ರೇ ಮಾಡಿದೆ. ಫಸ್ಟ್ ನಾನೇ ಓನಾಗಿ ಯಾರನ್ನೂ ಕೇಳಲಿಲ್ಲ. ಕಾಡಂದಿಗೆ ಅಂತ ಕೊಟ್ಟರು, ಸ್ಪ್ರೇ ಮಾಡಿದೆ. ಅದು ಕೆಲಸ ಮಾಡಿದ್ 3ನೇ ದಿನ. 4ನೇ ದಿನ ಮತ್ತೆ 40-50 ಗುಣಿನ ಮತ್ತೆ ಅದೇ ತರ ಮಾಡ್ಬಿಟ್ಟು ತುಂಬಾ ಬೇಜಾರಾಗ್ಬಿಡ್ತು. ಯಾರನ್ನ ಕೇಳೋದು, ಒಳ್ಳೆ ಸಮಸ್ಯೆ ಆಯ್ತಲ್ಲ, ನೀವು ಜ್ಞಾಪನ ಸರ್ನ ಕೇಳೋಣ ಅಂತ. ಅವಾಗ ಸರ್ ಹೇಳಿದ್ರು, ಈ ಕಟಿಂಗ್ ಶಾಪ್ ಅಲ್ಲಿ ತಲೆ ಕೂದಲನ್ನ ತಂದು ಸುತ್ತ ಸಿಂಪರಣೆ ಮಾಡಿ ಅಂತ ಹೇಳಿದ್ರು. ಅಂದ್ರೆ ಸುತ್ತಲೂ ತೋಟ ಸುತ್ತಲೂ ಉದುರಿಸ್ರಿ ಅಂತ. ನನಗೆ ಕೂದಲಲ್ಲಿ ಹಂದಿ ಬರಲ್ವಾ, ಇದು ಏನೋ ಹೊಸ ಮಾಹಿತಿ ಅಂದಾಗ ಆಯ್ತು. ಅವ್ರು ಹೇಳಿದ್ರು, ಇಲ್ಲ ಸರ್ ನೀವು ಇದನ್ನ ಒಂದ್ಸಲ ನೋಡಿ ಅಂತಂದ್ರು. ಇವತ್ತಿಗೆ 1.5 ತಿಂಗಳು ಆಯ್ತು ನಾನು ಇದನ್ನ ಹಾಕಿ. ಒಂದೇ ಒಂದು ಸೊಸಿನೂ ಕೂಡ ಬಂದು ಟಚ್ ಮಾಡಿಲ್ಲ, ನಮ್ಮ ಜಮೀನೊಳಗೆ ಬಂದಿಲ್ಲ. ಸೊ ಇಲ್ಲಿ ಎಲ್ಲಾ ರೈತರಿಗೂ ಏನ್ ಹೇಳೋದಕ್ಕೆ ಇಷ್ಟಪಡ್ತೀವಿ ಅಂದ್ರೆ, ಕೆಲವೊಂದು ಸಮಸ್ಯೆಗಳಿಗೆ ಎಲ್ಲದಕ್ಕೂ ನಾವು ಔಷಧಿ ಸಿಂಪರಣೆ ಇರ್ಬೋದು ಅಥವಾ ಬೇರೆ ರೀತಿ ಪದ್ಧತಿಗಳ ಜೊತೆಯಲ್ಲಿ ನಮ್ಮ ಟ್ರೆಡಿಷನಲ್ ಮೆಥಡ್ ಅಂತ ಕರಿತೀವಿ, ಅದ್ರ ಜೊತೆಯಲ್ಲಿ ನಮಗೆ ಬರ್ತಕ್ಕಂಥ ಸಮಸ್ಯೆಗಳು ಯಾವ ರೀತಿ ಇರುತ್ತೆ ಅಂತಕ್ಕಂಥ ಒಂದು ಸಂಪೂರ್ಣವಾದ ಮಾಹಿತಿನ ತಿಳ್ಕೊಬೇಕು. ಇವಾಗ ಕಾಡಂದಿ ಅಂತಂತ ಬಂತು ಅಂತಂದರೆ ರೈತರು ಅರ್ಥ ಮಾಡ್ಕೊಬೇಕಾಗಿರೋದು ಅದ್ರ ಚಲನವಲನ ಅಂತಂತ ಕರಿತೀವಿ. ಸೊ ಕಾಡಂದಿ ಯಾವಾಗಲೂ ಕೂಡ ಮಣ್ಣನ್ನು ಮೂಸಿಡ್ಕೊಂಡು ಹೋಗ್ತಕ್ಕಂಥ ಒಂದು ಕ್ಯಾರೆಕ್ಟರ್ ಇರುತ್ತೆ. ಸೊ ಆ ಒಂದು ಸಮಯದಲ್ಲಿ ನಿಮ್ಮ ಜಮೀನಿನ ಸುತ್ತ ಈ ಥರ ಕೂದಲುಗಳನ್ನ ನೀವು ಉದುರಿಸಿದ್ರಿ ಅಂತಂತಂದರೆ, ಸೊ ಆ ಒಂದು ಕಾಡಂದಿಗೆ ಮೂಗಿನ ಒಳಗಡೆ ಒಂದು ಇರಿಟೇಷನ್ ಆಗೋದ್ರಿಂದ ಕಾಡಂದಿಗಳು ಆದಷ್ಟು ನಿಮ್ಮ ಜಮೀನಿಗೆ ಬರ್ತಕ್ಕಂಥದ್ದನ್ನ ಸಂಪೂರ್ಣವಾಗಿ ಅವಾಯ್ಡ್ ಮಾಡುತ್ತೆ. ಸೊ ಈ ಥರ ಒಂದು ಮಾಹಿತಿಗಳನ್ನ ರೈತರುಗಳು ಆದಷ್ಟು ಪಡೆದುಕೊಂಡು ತಾವು ಹಾಕಿರ್ತಕ್ಕಂಥ ಬೆಳೆಗಳನ್ನ ಈ ಒಂದು ಕಾಡು ಪ್ರಾಣಿ ಎಸ್ಪೆಷಲಿ ಕಾಡಂದಿಯಿಂದ ನಿಯಂತ್ರಣ ಮಾಡೋದಕ್ಕೆ ಒಂದು ಉತ್ತಮವಾದ ಒಂದು ಪದ್ಧತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎರಡನೇದು, ಇದಕ್ಕೆ ಯಾವುದೇ ರೀತಿ ಖರ್ಚಿರೋದಿಲ್ಲ. ಸೊ ಈಗ ಕೊನೆಯದಾಗಿ ನಮ್ಮ ನಟರಾಜ್ ಅಗ್ರಿ ಕ್ಲಿನಿಕ್ ಮತ್ತು ಇನ್ಪುಟ್ಸ್ ಕಡೆಯಿಂದ ಕೆಲವೊಂದು ಮಾಹಿತಿ ಹೇಳ್ತಾ ಬಂದು ನಿಮಗೆ. ಸೊ ಈ ನೀರಿನ ನಿರ್ವಹಣೆನೇ ಇರ್ಬೋದು, ಸೊ ಈ ಕಾಡು ಪ್ರಾಣಿಗಳದ್ದು ಹಾವಳಿನ ಯಾವ ರೀತಿ ನಿಯಂತ್ರಣ ಮಾಡೋದು, ಮತ್ತು ಈ ಬೆಳೆಗಳಿಗೆ ಪೋಷಕಾಂಶ ಮತ್ತು ಯಾವ ರೀತಿ ಸಮಗ್ರವಾದ ನಿರ್ವಹಣೆ ಮಾಡ್ಬೋದು ಅಂತ ಹೇಳ್ತಾ ಬಂದಿದ್ದೀವಿ. ಸೊ ನಿಮಗೆ ಯಾವ ರೀತಿ ಚೇಂಜಸ್ ಕಾಣಿಸ್ತಿದೆ ಇವಾಗ ಇಲ್ಲಿಗೆ? ಅದೇ ಸರ್, ಇವಾಗ ಕಾಫಿ ಗಿಡ ಚೆನ್ನಾಗಿ ಚಿಗುರು ಹೊಡಿತಾ ಇದೆ. ಬಾಳೆ ಬಂದ್ಬಿಟ್ಟು ಇಷ್ಟೇ ಇದ್ದಿದ್ದು 2 ತಿಂಗಳಿಗೆ ಇಷ್ಟೇ, ಇವಾಗ ಈ ಹೈಟಿಗೆ ಬಂದಿದೆ 1 ತಿಂಗಳಲ್ಲಿ. ತುಂಬಾ ಚೆನ್ನಾಗಿ ಬದಲಾವಣೆ ಆಗಿದೆ. ಒಳ್ಳೆ ಎಲೆ ಎಲ್ಲ ತುಂಬಾ ಚೆನ್ನಾಗಿ ಗ್ರೌತ್ ಆಗಿದೆ. ಅಡಿಕೆನಲ್ಲಿ ಏನು ವ್ಯತ್ಯಾಸ ನೋಡಿದ್ರೆ ಹಾಕಿದ್ಮೇಲೆ? ಅಡಿಕೆಯಲ್ಲಿ ನಾವು ಇನ್ನೊಂದು ಈ ಜಮೀನಲ್ಲ, ಇನ್ನೊಂದು ಜಮೀನಲ್ಲಿ ನಾವು ಫಸಲು ಸ್ಟಾರ್ಟ್ ಆಗಿದೆ, ಇನ್ನೊಂದು ಫಸಲು ಬಿಡ್ತಾ ಇದೆ. ಅದಕ್ಕೆ ನೀವು 650 ಗ್ರಾಮ್ ಗೊಬ್ಬರ ಕೊಟ್ಟಿದ್ರಿ. ಅದು ಹಾಕಿದ್ಮೇಲೆ ಒಂಬಾಳೆ ಮತ್ತೆ ಎಲ್ಲ
ಸ್ವಲ್ಪ ಈ ಸೈಜ್ ಗಾತ್ರ. ಇರೋದು ದಪ್ಪ ಗಾತ್ರದಲ್ಲಿ ಕಾಣ್ತಾ ಇದೆ ನನಗೆ, ಅದು ಸಣ್ಣ ಬದಲಾವಣೆ ಸೊ ನನಗೆ ಇತ್ತೀಚಿನ ದಿನಗಳಲ್ಲಿ ಗೊಬ್ಬರ ಹಾಕಿದ ಮೇಲೆ ಬಿಡ್ತಕ್ಕಂಥ ಎಲೆಗಳು ಇದಾವಲ್ಲ, ಆ ಎಲೆಗಳ ಗಾತ್ರ ಏನಾದ್ರು ವ್ಯತ್ಯಾಸ ಇದೆಯಾ ಅಗಲ ಮತ್ತೆ ಉದ್ದದಲ್ಲಿ? ಹೌದು, ಅದೊಂದು ನಾನು ಅಬ್ಸರ್ವ್ ಮಾಡಿದೆ. ಓಕೆ ಈಗ ಕಾಫಿ ಗಿಡದ ಎಲೆ ಓಕೆ ಇಷ್ಟೇ ಇದ್ದಿದ್ದು, ಓಕೆ ಇವಾಗ ಇಷ್ಟು ಅಗಲ ಹೊಡಿತಾ ಮೇಲ್ಗಡೆ ಇದೆ. ಬರ್ತಕ್ಕಂಥ ಚಿಗುರು ಎಲೆ. ತುಂಬಾ ಚೆನ್ನಾಗಿ ಬರ್ತಾ ಇದೆ. ಓಕೆ ಅದನ್ನ ನಾನು ಅಲ್ಲಿ ತೋರಿಸ್ತೀನಿ Okay. ಇನ್ನೊಂದು ಜಾಗದಲ್ಲಿ. ಓಕೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಗ್ರೌತ್ ಆಗ್ತಾ ಇದೆ. ಓಕೆ. ಸೊ ಕೊನೆಯದಾಗಿ ನಮ್ಮ ನಟರಾಜ ಅಗ್ರಿ ಕ್ಲಿನಿಕ್ ಮತ್ತು ಇನ್ಪುಟ್ಸ್ ಕಡೆಯಿಂದ ನಿಮಗೆ ಕೊಟ್ಟಿರ್ತಕ್ಕಂಥ ಸಲಹೆ ಮಾಹಿತಿ ಹೌದು ತುಂಬಾ ಸಂಪೂರ್ಣವಾಗಿ ಸಂತೋಷ ಆಗಿ ನಮ್ಗೆ ತುಂಬಾ ಖುಷಿಯಾಗಿದೆ. ಖುಷಿಯಾಗಿದೆ. ಇನ್ನು Okay. ಮುಂದೆನೂ ಕೂಡ ನೀವ್ ಏನ್ ಹೇಳ್ತೀರಾ ಅದನ್ನ ನಾವು ಮಾಡ್ಕೊಂಡು ಹೋಗಕ್ಕೆ ಓಕೆ ತಯಾರಿದ್ದೀವಿ. ಥ್ಯಾಂಕ್ ಯು.